ಕೂತ್ಕೊಳ್ಳಿ. ಇಲ್ಲಿ ಲಾಯರ್ ಅಶೋಕ್ ಕುಮಾರ್ ಅವರ ಮನೆಯಲ್ಲಿ ಯಾಕೆ ಅವ್ರ ಹತ್ರ ಏನಾದ್ರೂ ಕೆಲಸ ಐತೆ? ಹಾಗೇನಿಲ್ಲ, ಸ್ವಲ್ಪ ಅವ್ರ ಮನೆ ಹೇಳ್ತೀರಾ? ಇದೇ ರಸ್ತೆಯಿಂದ ನೇರವಾಗಿ ಹೋದರೆ ಮುಂದೆ ಅಲ್ಲಿ ತೆಂಗಿನ ಮರ ಬರುತ್ತೆ. ಅಲ್ಲಿ ಹೋಗಿ ಯಾರಿಗಾದ್ರೂ ಕೇಳಿದ್ರೆ ಲಾಯರ್ ಅಶೋಕ್ ಕುಮಾರ್ ಅವರ ಮನೆ ತೋರಿಸಿ ಕೇಳಿದ್ರೆ ಯಾರಾದ್ರೂ ತೋರಿಸಿ. ಹೌದು, ನಿಮಗೆ ಅವರು ಸಿಗೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ನಾಳೆ ಅವ್ರ ಮದುವೆ ಕೆಲಸದಲ್ಲಿ ಬಿಜಿ ಆಗಿದ್ದಾರೆ. ಏನು, ಲಾಯರ್ ಅಶೋಕ್ ಕುಮಾರ್ ಅವರ ಮದುವೆ ಅದು ನಾಳೆಗೆನ? ಹಾಗಾದ್ರೆ ನನ್ನ ಗತಿ. ಜಾಗೀರ್ದಾರ್ ಹೇಳಿದ ಕೆಲಸ ಏನು ಮಾಡ್ಲಿ? ರೀ ಮಿಸ್ಟರ್, ನಿಮಗೆ ಪಕ್ಕ ಗೊತ್ತಿದೆ ತಾನೆ ನಾಳೆ ಅಶೋಕ್ ಕುಮಾರ್ ಅವರ ಮದುವೆ ಅಂತ? ಅಂದ್ಹಾಗೆ ನಿಮಗೆ ಅಶೋಕ್ ಕುಮಾರ್ ಅವ್ರು ಗೊತ್ತಾ? ಹಲೋ ಮಿಸ್, ನಾನೇಕೆ ಸುಳ್ಳು ಹೇಳಿ? ಅವರು ನನ್ನ ಅಣ್ಣ. ನೋಡಿ ಇಲ್ಲಿ ಲಗ್ನ ಪತ್ರಿಕೆ. ನಿಜವಿದೆಯಲ್ಲ? ಒಂದ್ ನಿಮಿಷ. ಹಲೋ ಜಾಗೀರ್ದಾರ್, ನಾನು ಮಾಯಾ ಮಾತಾಡೋದು. ನಮ್ಮ ಪ್ಲಾನ್ ಎಲ್ಲ ಫೇಲ್ ಆಯ್ತು ಜಾಗೀರ್ದಾರ್, ಪ್ಲಾನ್ ಎಲ್ಲ ಫೇಲ್ ಆಯ್ತು. ನಾಳೆಗೆ ಲಾಯರ್ ಅಶೋಕ್ ಕುಮಾರ್ ಅವರ ಮದುವೆ ಅಂತೆ. ಅದಕ್ಕೆ ಸಾಕ್ಷಿಯಾಗಿ ಲಗ್ನ ಪತ್ರಿಕೆ ಕೂಡ ನನ್ನ ಕೈಯಲ್ಲಿದೆ. ಈ ವಿಷಯ ಹೇಳಿದವರು ಬೇರೆ ಯಾರೋ ಅಲ್ಲ, ಖಾಸ ಅವರ ತಮ್ಮನೇ. ಹಾಗಾದ್ರೆ ಏನ್ ಮಾಡ್ಲಿ? ಸರಿ ಸರಿ, ಓಕೆ, ಹಾಗೆ ಮಾಡ್ತೀನಿ. ಬಾಯ್. ಹೌದು, ಯಾರಿಗೆ ಫೋನ್ ನಲ್ಲಿ ಮಾತಾಡ್ತಿದ್ದಿಲ್ಲ? ಯಾರವರು? ಅದ ಅವರು ನನ್ನ ಫ್ರೆಂಡ್. ನೀವು ಲಾಯರ್ ಅಶೋಕ್ ಕುಮಾರ್ ಅವರ ಖಾಸ ತಮ್ಮನ? ಹೆಸರು ಯಾಕೆ ಅನುಮಾನ? ಅಶೋಕ್ ಕುಮಾರ್ಗೆ ನಾವಿಬ್ಬರು ತಮ್ಮಂದಿರು. ನನ್ನ ಹೆಸರು ಸುಭಾಷ್ ಅಂತ, ನನ್ನ ತಮ್ಮನ ಹೆಸರು ಗೌತಮ್ ಅಂತ. ಹೌದು, ನೀವೇಕೆ ಅನುಮಾನದಿಂದ ಕೇಳುತ್ತಿದ್ದೀರಿ? ಹಾಗೇನಿಲ್ಲ ಬಿಡಿ. ಯಾಕಂದ್ರೆ ನೀವು ನಮಗ ಬೇಕಾದವ್ರೆ. ಬೇಕಾದವ್ರಂದ್ರೆ ಬಿಡಿಸಿ ಹೇಳಿ ಮಿಸ್. ಅಂದ್ರೆ ಮನಸ್ಸಿಗೆ ತುಂಬಾ ಹತ್ತಿರವಾದ. ಸುತ್ತಿ ಬಳಸಿ ಮಾತಾಡೋದ್ರಲ್ಲಿ ಏನಿದೆ ಪ್ರಯೋಜನ? ನೇರವಾಗಿ ವಿಷಯಕ್ಕೆ ಬರ್ತೀನಿ ನೋಡಿ. ನನ್ನ ಹೆಸರು ಮಾಯಾ ಅಂತ. ಯಾವ ಕ್ಷಣ ನಾನು ನಿಮ್ಮನ್ನ ನೋಡಿದ್ನು ಆ ಕ್ಷಣನೇ ನನ್ನ ಮನ ನಿಮಗೋಸ್ಕರ ಸೋತ್ ಹೋಯ್ತು. ಹಾಗಂತ ಇಲ್ಲಿವರೆಗೂ ಯಾವ ಗಂಡಸರನ್ನು ಕಣ್ಣೆತ್ತಿ ನೋಡಿದವಳಲ್ಲ. ನಿಮ್ಮನ್ನು ನೋಡಿದ ಕ್ಷಣ ನಿಮ್ಮನ್ನ ಬಯಸುತ್ತದೆ ನನ್ನ ಮನ. ನೋಡಿ ಸುಭಾಷ್, ನೀವು ಒಪ್ಪೋದಾದ್ರೆ ಏನು ಹೇಳಿ? ನಾಳೆ ನಡೆಯುವ ನಿಮ್ಮ ಅಣ್ಣನ ಮದುವೆಯಲ್ಲಿ ನಮ್ಮ ಮದುವೆ ಕೂಡ ನಡೆದು ಹೋಗ್ಲಿ. ನಿಮ್ಮೊಂದಿಗೆ ಕೋಗಿಲೆ ಹಾಗೆ ಕೂಗುವ ಆಸೆ, ನವಿಲಿನ ಹಾಗೆ ನರ್ತಿಸುವ ಆಸೆ, ನಿಮ್ಮ ಸತಿ ಆಗಬೇಕೆನ್ನೋದೇ ನನ್ನ ಆಸೆ. ಹಾ ನಿಲ್ಲಿ. ನೀವು ಯಾರಂತಾನೆ ನನಗೆ ಗೊತ್ತಿಲ್ಲ. 5 ನಿಮಿಷದ ಪರಿಚಯಕ್ಕೆ ನಿಮಗೆ ಪ್ರೀತಿ ಹುಟ್ಟಿತೆ. ಇದೊಂದು ವಿಚಿತ್ರ ಪ್ರೀತಿ ಅಲ್ಲವೇ? ನಮ್ಮ ಮದುವೆಗೆ ನಮ್ಮ ಸೋದರರು ಒಪ್ಪಬೇಕಲ್ಲ. ನನ್ನ ಮಾತು ನಂಬಿ. ಈ ವಿಷಯಕ್ಕೆ ನಿಮ್ಮ ಅಣ್ಣ ತಮ್ಮ ಎಲ್ಲರೂ ಒಪ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಜವಾದ ಪ್ರೀತಿಗೆ ಕಣ್ಣಿನ ಆಕರ್ಷಣೆ ಒಂದಿದ್ರೆ ಸಾಕು. ನೋಡಿ, ನಿಮ್ಮ ಪ್ರೀತಿಗೋಸ್ಕರ ನಾನು ಯಾವ ತ್ಯಾಗಕ್ಕೂ ಸಿದ್ಧಳಾಗಿದ್ದೇನೆ. ನನ್ನ ಪ್ರಾಣ ಕೊಡಲು ನಾನು ಸಿದ್ಧಳಾಗಿದ್ದೇನೆ. ಒಂದು ವೇಳೆ ನೀವು ನನ್ನನ್ನ ಮದುವೆ ಆಗೋದಕ್ಕೆ ಒಪ್ಪದೆ ಹೋದ್ರೆ ಜೀವನ ಪೂರ್ತಿ ಹೀಗೆ ಸನ್ಯಾಸಿಯಾಗಿ ಉಳಿದುಬಿಡ್ತೀನಿ. ಈಗಲೂ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರದೆ ಹೋದ್ರೆ ಸರಿ, ನನ್ನ ಪ್ರೀತಿಗೆ ಬೆಲೆ ಇಲ್ಲ ಅಂತ ನಾನೇ ಇಲ್ಲಿಂದ ಹೊರಟು ಹೋಗ್ತೀನಿ. ಏನಂದ್ರೆ ಇನ್ನೊಂದ್ಸಲ ಕರೀರಿ. ಮಾಯಾ. ಸುಭಾಷ್, ನನಗೆ ಗೊತ್ತಿತ್ತು ಸುಭಾಷ್, ನೀವು ತುಂಬಾ ಹೃದಯಶಾಲಿ ಅಂತ. ಐ ಲವ್ ಯು ಸುಭಾಷ್. ಈ ಹೃದಯಶಾಲಿ ಹೃದಯಕ್ಕದ್ದ ಚೋರಿ ನೀವು. ಮಾಯಾ, ಒಂದು ಮಾತು. ನಮ್ಮ ಮನೆ ಸೊಸೆಯಾದ ಮೇಲೆ ನಮ್ಮ ಮನೆ ಬೆಳಗುವ ಜ್ಯೋತಿ ಆಗಬೇಕು. ನಮಗೆ ನಮ್ಮ ಅಣ್ಣನೇ ದೇವರು. ನಾನು ನನ್ನ ತಮ್ಮ ನಮ್ಮ ಅಣ್ಣನ 2 ಕಣ್ಣುಗಳು. ನಮ್ಮ ಮನೆಯಲ್ಲಿ ಪ್ರೀತಿಗೆ ಎಂದೂ ಕೊರತೆ ಇಲ್ಲ. ಹೀಗಾಗಿ ನೀನು ನನ್ನ ಕೈ ಹಿಡಿದ ಮೇಲೆ ನಮ್ಮ ಅಣ್ಣನ ಮಾತಿಗೆ ಎಂದೂ ವಿರುದ್ಧವಾಗಬೇಡ. ಅವರ ಮನಸ್ಸಿಗೆ ವಿರುದ್ಧವಾಗಿ ನಡೆದುಕೊಳ್ಳಬೇಡ. ನಮ್ಮ ಮನೆ ಸದಾ ನಗುನಗುತ್ತಾ ಇರಬೇಕು. ನನ್ನ ಆಸೆ. ನಿಮ್ಮ ಆಸೆಯೇ ನನ್ನ ಆಸೆ. ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಿಮ್ಮ ಮನೆ ಬೆಳಗುವ ನಂದಾದೀಪವಾಗ್ತೀನಿ. ನಿಮ್ಮ ಅಣ್ಣ ತಮ್ಮಂದಿರನ್ನ ಪ್ರೀತಿ ಗೌರವದಿಂದ ಕಾಣ್ತೀನಿ. ಈಗಲಾದ್ರೂ ಪ್ರೀತಿ ಮೋಹದಿಂದ ಇರಬಾರ್ದೆ. ಇನ್ನು ಮುಂದೆ ಇದೆಯಲ್ಲ ಪ್ರಿಯೆ, ಪ್ರೀತಿಯಿಂದ ಮೋಹದಿಂದ ಇರೋದು ಚೆನ್ನ. ಹಾಗಾದ್ರೆ ಹೋಗೋದಕ್ಕಿಂತ ಮುಂಚೆ ಏನಾದ್ರೂ ಒಂದು. ಹೌದಾ, ಬೇಕಾ? ನನ್ನ ಚಲವೇ ಬಳಿಬಾರೆ ಬಳಿಬಂದು ಸಿಹಿ ಮುಟ್ಟು ನೀಡು
ಸವಿಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಬೆಳಕಾಗುವೆ ಆ ಮುತ್ತಿನ ಸವಿಗೇನು ನೀಡು ನೀಡು ಈ ಪ್ರೀತಿ ಈ ಪ್ರೇಮ ಎಂದೆಂದು ಅಮರವಾಗಿ ನನ್ನ ನಿನಗೆ ಬಂದ ಜನ್ಮ ಜನ್ಮದ ಅನುಬಂಧವಾಗಿದೆ. ಐ ಲವ್ ಯು ಐ ಲವ್ ಯು ಮುತ್ತಿನ ಕಾಲಿಗೆ ಬಾರೆ ನನ್ನ ಸನಿಹಕ್ಕೆ ಮುತ್ತಿನ ಕಾಲಿಗೆ ಬಾರೆ ನನ್ನ ಸನಿಹಕ್ಕೆ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾಗುವೆ ಹಾ ಹಾ ನರನ ಹೇ ಹೇ ನಾನಾ ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾಗುವೆ ನನ್ನ ಜನವೇ ಬಲಿಬಾರೆ ಬಲಿ ಬಂದು ಸಿಹಿ ಮುತ್ತು ಈ ಜೀವನಿದೇವ ಈ ಭಾವವಿಲ್ಲದೇವ ಈ ಜೀವನಿಲ್ಲದೇವ ಭಾವವಿಲ್ಲದೇವ ಸಿಹಿ ಮುತ್ತಿನ ಕಾಲಿಗೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಲಿಗೆ ನನ್ನ ಸನಿಹಕ್ಕೆ
ಹೇ ಹೇ ಲಲನ ನನ್ನ ಜನವೇ ಬಲಿಬಾರೆ ಬಲಿ ಬಂದು ಸಿಹಿ ಮುತ್ತು ಈ ಜೀವನಿನ ಬೇಗ ಭಾವನಿನ ಬೇಗ ಈ ಜೀವನಿನ ಬೇಗ ಭಾವನಿನ ಬೇಗ